ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಕೆಲವರಿಗೆ ಹೈಕಮಾಂಡ್ ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು. ಅದರಲ್ಲಿ ಇಬ್ಬರ ತಲೆದಂಡ ಆಗಿತ್ತು. ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಆ ಲಿಸ್ಟ್ ನಲ್ಲಿ ಇತ್ತು. ಈ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗುತ್ತೆ ಅನ್ನುವಂತ ವಿಚಾರ ಪ್ರಸ್ತುತ ಈಗಲೂ ಇದೆ. ಹೀಗಿರುವಾಗ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ನಾಯಕರು ಚರ್ಚೆ ಮಾಡಿದ್ದಾರೆ. 1 ಗಂಟೆಗಳ ಕಾಲ ಮಾತುಕತೆಯನ್ನ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಜೊತೆಗೆ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರುವ ಜಮೀರ್ ಅಹಮದ್ ಖಾನ್ ಅವರು ಸತತ 1 ಗಂಟೆಗಳ ಕಾಲ ಚರ್ಚೆ ಮಾಡಿ ಮಾತಾಡಿದ್ದಾರೆ. ಸಚಿವ ಜಮೀರ್ ಅಹಮದ್ ತಲೆದಂಡ ಚರ್ಚೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ಜಮೀರ್ ಅಹಮದ್ ಖಾನ್ ನಡೆಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲೇ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ದಾವಣಗೆರೆ ದಕ್ಷಿಣದಲ್ಲಿ ಅವರದ್ದೇನು ಪಾತ್ರ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ನಿನ್ನೆ ಮಾತಾಡ್ತಾ ಇದ್ರು ಜಮೀರ್ ಅಹಮದ್ ಖಾನ್ ಅವರು, ನಾನು ಅಧ್ಯಕ್ಷರ ಎದುರಲ್ಲೇ ಹೇಳಿದ್ದೇನೆ, ನಂದೇನು ತಪ್ಪೇ ಇಲ್ಲ, ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆನೇ ಮಾಡಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ದೇ ಇದ್ರೆ ಅನ್ನೋದನ್ನ ನೇರ ಹೇಳಿದ್ದೇನೆ, ಕದ್ದು ಮುಚ್ಚಿ ಮರೆಮಾಚಿ ಮಾಡುವಂಥದ್ದೆಲ್ಲ ಏನಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಯೂ ಕೂಡ ಇದೇ ಚರ್ಚೆ ಆಗಿರುತ್ತೆ. ಬಹುಶಃ ಇದು ಏನಾಗ್ಬೋದು ಜಮೀರ್ ಅಹಮದ್ ಖಾನ್ ಅವರಿಗೆ ಮುಂದಿನ ತಮ್ಮ ರಾಜಕೀಯ ಭವಿಷ್ಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನನಗೆ ಕೊಟ್ಟಿರೋ ಹುದ್ದೆ ಇತ್ತಲ್ಲ, ಸಿಎಂ ಆರ್ಥಿಕ ಸಲಹೆಗಾರರಾಗಿ ಕೊಟ್ಟಿರುವ ಜವಾಬ್ದಾರಿ ಸುಮ್ಮನೆ ಹೆಸರಿಗೋಸ್ಕರ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದೇ ಪ್ರಯೋಜನವೂ ಇಲ್ಲ, ಏನ್ ಕೆಲಸವೂ ಇಲ್ಲ ನನಗೆ. ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಏನೋ ಒಂದು ಪೋಸ್ಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸಿಎಂ ಸೇರಿ 34 ಜನ ಇದ್ದಾರೆ. 25 ಸಚಿವರಿಗೆ ಕೋಪ್ ಕೊಡಲಿ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಿ, ಅನುಭವ ಅವರಿಗೂ ಬರುತ್ತೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿರುವಂತ ಮಾತಿದು. ಸಿಎಂ ಆರ್ಥಿಕ ಸಲಹೆಗಾರ ಹುದ್ದೆ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಏನೋ ಒಂದು ಪೋಸ್ಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ತಪ್ಪೇನಿದೆ? ಶಾಸಕರಾದಂಥವರು ಸಚಿವ ಸ್ಥಾನಮಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲೂ ತಪ್ಪಿಲ್ಲ. ಈಗಾಗಲೇ 30 ಜನ ದೆಹಲಿಯಲ್ಲಿ ಕೆಲ ಬೀಡು ಬಿಟ್ಟಿದ್ದಾರೆ ಶಾಸಕರು. ತಾವು ಕೂಡ ಆಕಾಂಕ್ಷೆ ಇದ್ರಿ ಅಂತ ಜನ ನಿರೀಕ್ಷೆ ಮಾಡ್ತಾರೆ. ನಿಮಗೂ ಕೂಡ ಈ ಮಂತ್ರಿ ಆಗ್ತಾನಂದ್ರೆ ನನಗೆ ಬೇಡಲ್ಲ, ಮುಖ್ಯಮಂತ್ರಿ ಆಗ್ತಾನಂದ್ರೆ ಬೇಡಲ್ಲ, ಪ್ರಧಾನ ಮಂತ್ರಿ ಆಗ್ತಾನಂದ್ರೆ ಬಹಳ ಸ್ವಾಗತ. ಅದ್ರ ಆಗ್ಬೇಕಲ್ಲ. ಪಕ್ಷದಲ್ಲಿ ಒಂದು ಚೌಕಟ್ಟಿದೆ, ಚೌಕಟ್ಟು ಮಾಡ್ತಾರೆ. ಇದು ಮಂತ್ರಿಗಳಾಗದು ಯಾರು? ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಬೇಕು. ಸೂಕ್ತ ಸಮಯದಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ಶಾಸಕರು ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಮಾಡ್ರಿ ಅಂತ ಹೇಳಿದ್ದಾರೆ, ಮಾಡಲಿ. ಈಗಾಗಲೇ 34 ಜನ ಮುಖ್ಯಮಂತ್ರಿ ಹಿಡಿದು 34 ಜನ ಇದ್ದಾರೆ. ಅದರಲ್ಲಿ ಒಂದು 25 ಜನನ ತೆಗೆದುಬಿಟ್ಟು ಹೊಸಬರನ್ನು ಮಾಡಲಿ, ಎಲ್ಲರಿಗೂ ಅನುಭವ ಬರ್ತದೆ. ಇವರೇ ಕಾಯಂ ಇರ್ಬೇಕು ಕೆಲವು ಜನ ಅಂದರೆ ಹೇಗೆ? ಏನು ತಪ್ಪಿಲ್ಲ ಅದಕ್ಕೆ. ಈಗ ನಾನೇ ಉದಾಹರಣೆಗೆ ಹೈಯೆಸ್ಟ್ ಆರ್ಸಿ ಬಂದಿದ್ದೀನಿ, ನಮ್ಮನ್ನು ಮಂತ್ರಿ ಮಾಡಿಲ್ಲ. ಇದೇನೋ ಸುಮ್ಮನೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಒಳ್ಳೆ ಬಜೆಟನ್ನು ಕೊಡ್ತೇವೆ ಅಷ್ಟೇ, ಆದರೆ ಯಾವುದೇ ಅಧಿಕಾರ ಇಲ್ಲ. ಮಂತ್ರಿಗಳಾದರೆ ಆಯಾ ಇಲಾಖೆ ಅಧಿಕಾರ ಇರ್ತದೆ, ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಅಭಿಪ್ರಾಯ. ಅದಕ್ಕೆ ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಬಿಟ್ಟದ್ದು. ಪಕ್ಷಕ್ಕೆ ನಾವು ನಿಷ್ಠೆಯಿಂದ ಇದ್ದೇವೆ, ಪಕ್ಷದ ಜೊತೆಗಿರ್ತೇವೆ. ಆದರೆ ಒಳ್ಳೆಯ ಜನ ಬರಬೇಕು, ಒಳ್ಳೆಯ ಜನ ಮಂತ್ರಿಗಳಾಗಬೇಕು. ಜನರಿಗೆ ನಾವು ಇನ್ನೂ 2 ವರ್ಷಗಳ ಕಾಲ ಒಳ್ಳೆಯ ಸರ್ಕಾರವನ್ನು, ಜನಪರ ಸರ್ಕಾರನ ಕೊಡಬೇಕು ಅನ್ನೋದು ನನ್ನ ಆಶೆ. ತಪ್ಪೇನಿದೆ? ಶಾಸಕರಾದ ಸಿಎಂ ನಿವಾಸ ಕಾವೇರಿಯಲ್ಲಿ ನಾಯಕರು ಚರ್ಚೆ ಮಾಡಿದ್ದಾರೆ. 1 ಗಂಟೆಗಳ ಕಾಲ ಮಾತುಕತೆಯನ್ನ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಜೊತೆಗೆ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರುವ ಜಮೀರ್ ಅಹಮದ್ ಖಾನ್ ಅವರು ಸತತ 1 ಗಂಟೆಗಳ ಕಾಲ ಚರ್ಚೆ ಮಾಡಿ ಮಾತಾಡಿದ್ದಾರೆ. ಸಚಿವ ಜಮೀರ್ ಅಹಮದ್ ತಲೆದಂಡ ಚರ್ಚೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ಜಮೀರ್ ಅಹಮದ್ ಖಾನ್ ನಡೆಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲೇ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ದಾವಣಗೆರೆ ದಕ್ಷಿಣದಲ್ಲಿ
ಅವ್ರದ್ದೇನು ಪಾತ್ರ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ನಿನ್ನೆ ಮಾತಾಡ್ತಾ ಇದ್ರು ಜಮೀರ್ ಅಹಮದ್ ಖಾನ್ ಅವರು, ನಾನು ಅಧ್ಯಕ್ಷರ ಎದುರಲ್ಲೇ ಹೇಳಿದ್ದೇನೆ, ನಂದೇನು ತಪ್ಪೇ ಇಲ್ಲ, ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆನೇ ಮಾಡಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ದೇ ಇದ್ರೆ ಅನ್ನೋದನ್ನ ನೇರ ಹೇಳಿದ್ದೇನೆ, ಕದ್ದು ಮುಚ್ಚಿ ಮರೆಮಾಚಿ ಮಾಡುವಂಥದ್ದೆಲ್ಲ ಏನಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಯೂ ಕೂಡ ಇದೇ ಚರ್ಚೆ ಆಗಿರುತ್ತೆ. ಬಹುಶಃ ಇದು ಏನಾಗ್ಬೋದು ಜಮೀರ್ ಅಹಮದ್ ಖಾನ್ ಅವರಿಗೆ ಮುಂದಿನ ತಮ್ಮ ರಾಜಕೀಯ ಭವಿಷ್ಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನನಗೆ ಕೊಟ್ಟಿರೋ ಹುದ್ದೆ ಇತ್ತಲ್ಲ, ಸಿಎಂ ಆರ್ಥಿಕ ಸಲಹೆಗಾರರಾಗಿ ಕೊಟ್ಟಿರುವ ಜವಾಬ್ದಾರಿ ಸುಮ್ಮನೆ ಹೆಸರಿಗೋಸ್ಕರ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದೇ ಪ್ರಯೋಜನವೂ ಇಲ್ಲ, ಏನು ಕೆಲಸವೂ ಇಲ್ಲ ನನಗೆ. ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಏನೋ ಒಂದು ಪೋಸ್ಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸಿಎಂ ಸೇರಿ 34 ಜನ ಇದ್ದಾರೆ. 25 ಸಚಿವರಿಗೆ ಕೋಕ್ ಕೊಡಲಿ, ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಲಿ, ಅನುಭವ ಅವರಿಗೂ ಬರುತ್ತೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿರುವಂತ ಮಾತಿದು. ಸಿಎಂ ಆರ್ಥಿಕ ಸಲಹೆಗಾರ ಹುದ್ದೆ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಏನೋ ಒಂದು ಪೋಸ್ಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ತಪ್ಪೇನಿದೆ? ಶಾಸಕರಾದಂಥವರು ಸಚಿವ ಸ್ಥಾನಮಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲೂ ತಪ್ಪಿಲ್ಲ. ಏನ್ ತಪ್ಪಿದೆ? ಈಗಾಗಲೇ 30 ಜನ ದೆಹಲಿಯಲ್ಲಿ ಕೆಲ ಬೀಡು ಬಿಟ್ಟಿದ್ದಾರೆ ಶಾಸಕರು. ತಾವು ಕೂಡ ಆಕಾಂಕ್ಷೆ ಇದ್ರಿ ಅಂತ ಜನ ನಿರೀಕ್ಷೆ ಮಾಡ್ತಾರೆ ಸರ್. ನಿಮಗೂ ಕೂಡ ಈ ಮಂತ್ರಿ ಆಗ್ತಾನಂದ್ರೆ ನನಗೆ ಬೇಡಲ್ಲ, ಮುಖ್ಯಮಂತ್ರಿ ಆಗ್ತಾನಂದ್ರೆ ಬೇಡಲ್ಲ, ಪ್ರಧಾನಮಂತ್ರಿ ಆಗ್ತಾನಂದ್ರೆ ಭಾಳ ಸ್ವಾಗತ. ಅದು ಆಗ್ಬೇಕಲ್ಲ. ಪಕ್ಷದಲ್ಲಿ ಒಂದು ಚೌಕಟ್ಟಿದೆ, ಚೌಕಟ್ಟು ಮಾಡ್ತಾರೆ. ಇದು ಮಂತ್ರಿಗಳಾಗದು ಯಾರು? ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಬೇಕು. ಸೂಕ್ತ ಸಮಯದಲ್ಲಿ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ಶಾಸಕರು ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಮಾಡ್ರಿ ಅಂತ ಹೇಳಿದ್ದಾರೆ, ಮಾಡಲಿ. ಈಗಾಗಲೇ 34 ಜನ ಮುಖ್ಯಮಂತ್ರಿ ಹಿಡಿದು 34 ಜನ ಇದ್ದಾರೆ. ಅದರಲ್ಲಿ ಒಂದು 25 ಜನನ ತೆಗೆದುಬಿಟ್ಟು ಹೊಸಬರನ್ನ ಮಾಡಲಿ, ಎಲ್ಲರಿಗೂ ಅನುಭವ ಬರ್ತದೆ. ಇವರೇ ಕಾಯಂ ಇರ್ಬೇಕು ಕೆಲವು ಜನ ಅಂದರೆ ಹೇಗೆ? ಏನು ತಪ್ಪಿಲ್ಲ ಅದಕ್ಕೆ. ಈಗ ನಾನೇ ಉದಾಹರಣೆಗೆ ಹೈಯೆಸ್ಟ್ ಆರ್ಸ್ ಬಂದಿದ್ದೀನಿ, ನಮ್ಮನ್ನು ಮಂತ್ರಿ ಮಾಡಿಲ್ಲ. ಇದೇನೋ ಸುಮ್ಮನೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಒಳ್ಳೆ ಬಜೆಟನ್ನು ಕೊಡ್ತೇವೆ ಅಷ್ಟೇ, ಆದರೆ ಯಾವುದೇ ಅಧಿಕಾರ ಇಲ್ಲ. ಮಂತ್ರಿಗಳಾದರೆ ಆಯಾ ಇಲಾಖೆ ಅಧಿಕಾರ ಇರ್ತದೆ, ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಅಭಿಪ್ರಾಯ. ಅದಕ್ಕೆ ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ಬಿಟ್ಟದ್ದು. ಪಕ್ಷಕ್ಕೆ ನಾವು ನಿಷ್ಠೆಯಿಂದ ಇದ್ದೇವೆ, ಪಕ್ಷದ ಜೊತೆಗಿರ್ತೇವೆ. ಆದರೆ ಒಳ್ಳೆಯ ಜನ ಬರಬೇಕು, ಒಳ್ಳೆಯ ಜನ ಮಂತ್ರಿಗಳಾಗಬೇಕು. ಜನರಿಗೆ ನಾವು ಇನ್ನೂ 2 ವರ್ಷಗಳ ಕಾಲ ಒಳ್ಳೆಯ ಸರ್ಕಾರವನ್ನು, ಜನಪರ ಸರ್ಕಾರನ ಕೊಡಬೇಕು ಅನ್ನೋದು ನನ್ನ ಆಶೆ. ತಪ್ಪೇನಿದೆ? ಶಾಸಕರಾದ